ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಪಾಪುಗೆ ಅಡ್ಮಿಷನ್ ಮಾಡಿಸಿದ್ದು ತೋರಿಸಿದ್ದೆ. ಹಾಗಾಗಿ ಇವತ್ತು ಮಂಡೇ ಸ್ಕೂಲಿಗೆ ಹೊರಡಿಸ್ಬೇಕು ಅಂತ ರೆಡಿ ಮಾಡ್ತಾ ಇದೀನಿ. ಫಸ್ಟ್ ಡೇ ಎಲ್ಲಿಗೋ ಟಾಟಾ ಕರ್ಕೊಂಡು ಹೋಗ್ತಿದೀವಿ ಅಂತ ನೀಟಾಗಿ ರೆಡಿ ಆಗ್ತಾ ಇದ್ದಾನೆ. ನೋಡ್ಬೇಕು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ನೋಡಿ, ಮಿಸ್ ಆಗಿ ಹೇಳ್ಬಿಟ್ಟೆ ಅವ್ನಿಗೆ ಸ್ಕೂಲ್ ಅಂತ. ಅದೇನೋ ಅವ್ನಿಗೆ ಸ್ಕೂಲ್ ಅಂದ್ರೆ ಹೋಗಲ್ಲ ಅಂತಾನೆ ಹೇಳ್ತಾನೆ. ಇನ್ನು ಹೋಗಿಲ್ಲ ಯಾವತ್ತು. ಆಮೇಲೆ ಏನೋ ಬೇರೆ ಕತೆ ಹೇಳ್ಬಿಟ್ಟು ಟಾಟಾ ಹೋಗೋಣ ಅಂತ ಏನೋ ಹೇಳ್ಬಿಟ್ಟು ಆಮೇಲೆ ಬ್ಯಾಗ್ ಹಾಕೊಳಕ್ ರೆಡಿ ಆದ. ಏನೋ ಒಂದ್ ಕಡೆ ಭಯ ಆಗ್ತಿದೆ, ಒಂದ್ ಕಡೆ ಆ ಸ್ಕೂಲಿಗೆ ಹೋಗ್ತಿದಾನಲ್ಲ ಅನ್ನೋ ಖುಷಿ ಆಗ್ತಿದೆ. ಬಟ್ ಅಲ್ಲಿ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡ್ಬೇಕು. ಬಿಟ್ಟು ಬರಕ್ಕೂ ಹಾಗೆ ಮನ್ಸಾಗ್ತಿಲ್ಲ ಇನ್ನೊಂದ್ ಕಡೆ. ಅದೇ ಟೈಮ್ ಬೇರೆ ಆಗ್ತಾ ಇತ್ತು. ಬೇಗ ತಿಂಡಿ ಎಲ್ಲ ತಿನ್ಸ್ಬಿಟ್ಟು ಕೊನೆಗೂ ಹೊರಟ್ವಿ. ನೋಡಿ, ಫುಲ್ ಖುಷಿಯಲ್ಲಿದ್ದಾನೆ. ಎಲ್ಲೋ ಹೀಗೆ ನಾರ್ಮಲ್ ಆಗಿ ಹೋಗ್ತೀವಲ್ಲ ಹೊರಗಡೆ ಎಲ್ಲಾದ್ರೂ, ಹಾಗೆ ಆಗ್ಬಿಟ್ಟು ಫುಲ್ ಖುಷಿಯಲ್ಲಿ ಹೋಗ್ತಿದ್ದಾನೆ. ಹಾಗೆ ಇವಾಗ ಸ್ಕೂಲ್ ಹತ್ರ ಬಂದ್ವಿ. ಇದು ಜಸ್ಟ್ ವಾಕೇಬಲ್ ಇದೆ ಸ್ಕೂಲು. ನೋಡಿ, ಒಳಗ್ ಬಂದ್ವಿ. ಬೇರೆ ಎಲ್ಲ ಮಕ್ಳು ನೋಡ್ದ, ಅವ್ನಿಗೇನೋ ಡೌಟ್ ಬಂದಿದೆ. ನನ್ ಕೈ ಬಿಡ್ತಾನೆ ಇರ್ಲಿಲ್ಲ. ಬಟ್ ಲಾಸ್ಟ್ ಟೈಮ್ ಅಡ್ಮಿಷನ್ ಬಂದಾಗ ಶನಿವಾರ ಆಗಿತ್ತು. ಹಾಗೆ ಸುಮ್ನೆ ಕೈ ಬಿಟ್ಟು ಆಟ ಆಡ್ದ. ಯಾಕಂದ್ರೆ ಮಕ್ಳು ಯಾರು ಇರ್ಲಿಲ್ಲ. ಅವ್ನಿಗೆ ಸ್ಕೂಲ್ ಅಂತ ಅನ್ಸಿಲ್ಲ ಅದು. ಹಾಗೆ ಅಲ್ಲಿ ಪ್ಲೇ ಏರಿಯಾದಲ್ಲಿ ಸುಮ್ನೆ ಬಬಲ್ ತೋರಿಸ್ತೀವಿ ಅಂತ ಹಾಗೆ ಹೋದ್ವಿ ಒಳಗಡೆ. ಅಲ್ಲಿ ನಿಧಾನಕ್ಕೆ ಆಟ ಆಡಕ್ ಶುರು ಮಾಡ್ದ. ಬಟ್ ನಾವ್ ಎದುರುಗಡೆನೆ ಇದ್ವಿ. ನೆಕ್ಸ್ಟ್ ಗೊತ್ತಿಲ್ಲ ಹೇಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಆಮೇಲೆ ನಿಧಾನಕ್ಕೆ ಆಟ ಆಡಕ್ ಶುರು ಮಾಡ್ದ. ನೋಡಿ, ಆಟ ಆಡ್ತಿದ್ದಾನೆ. ಹಾಗೆ ನಿಧಾನಕ್ಕೆ ಟೈಮ್ ನೋಡ್ಕೊಂಡು ನಾವಿಬ್ರು ಅಲ್ಲಿಂದ ಆ ಕಡೆ ಎಲ್ಲಾದ್ರೂ ಇರೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಅಲ್ಲಿ ಆಕ್ಚುಲಿ ಸ್ವಲ್ಪ ಟೆರೆಸ್ ತರ ಇದೆ ಸ್ಕೂಲ್ ಅಲ್ಲಿ. ಅಲ್ಲಿ ಅವರು ಇಡೀ ತೊಂದ್ರೆ ಇಲ್ಲ ಅಂತ ಅಂದ್ರು. ಹಾಗಾಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ಆಕ್ಚುಲಿ ಕೆಳಗಡೆ ಅವ್ನು ಹೋಗ್ತಾ ಇದ್ದಾನೆ, ನಮಗ್ ಕೇಳಿಸ್ತಾ ಇದೆ. ಆ ಕಡೆ ಮನೆಗ್ ಹೋಗೋಣ ಅಂತ ಮನ್ಸು ಬರ್ತಾ ಇಲ್ಲ. ಈ ಕಡೆ ಅವ್ನ ಬಿಟ್ಟೋಗಕ್ಕೂ ಆಗ್ತಾ ಇಲ್ಲ. ಎದುರುಗಡೆ ಹೋದ್ರೆ ಆಗಲ್ಲ ಅದು. ಯಾಕಂದ್ರೆ ಸ್ಕೂಲ್ ಹೋಗ್ಲೇಬೇಕು, ಎಜುಕೇಶನ್ ಇಂಪಾರ್ಟೆಂಟ್, ಬೇಕೇ ಬೇಕು. ಹಾಗಾಗಿ ಹೇಗೋ ಕಷ್ಟ ಪಟ್ಕೊಂಡ್ ನಿಂತಿದೀವಿ ಇಬ್ರು. ಆಕ್ಚುಲಿ ಮೇಲ್ಗಡೆಯಿಂದ ಕಾಣಿಸ್ತಿತ್ತು, ಅವ್ನು ಸುತ್ತಾಡ್ಸ್ತಿದ್ದ ಅವ್ರಿಗೆ, ಅಮ್ಮ ಅಲ್ಲಿದ್ದಾರೆ, ಅಮ್ಮ ಇಲ್ಲಿದ್ದಾರೆ ಅಂದ್ಬಿಟ್ಟು. ಬಟ್ ನಾವು ತೋರ್ಸ್ಕೊಂಡಿಲ್ಲ. ಆಮೇಲೆ ಒಂದ್ ಅರ್ಧ ಗಂಟೆ ಆಲ್ಮೋಸ್ಟ್ 40 ಮಿನಿಟ್ಸ್ ಆದ್ಮೇಲೆ ಕರೆದ್ರು, ಕರ್ಕೊಂಡ್ ಹೋಗಿ ಸಾಕು ಅಂತ. ಫಸ್ಟ್ ಡೇ ಅಲ್ವಾ. ಆಮೇಲೆ ಹಾಗೆ ಮನೆ ಕರ್ಕೊಂಡ್ ಬಂದ್ವಿ. ಮತ್ತೆ ನಾನ್ ಅಲ್ಲಿಂದ ಆಫೀಸಿಗೆ ಹೊರಟೆ. ಹಾಗೆ ಮನೇಲಿ ಫುಲ್ ಹೀಗೆ ಅಳ್ತಾ ಇದ್ನಂತೆ. ಆಮೇಲೆ ಸಂಜೆ ಬಂದ್ಬಿಟ್ಟು ಅವ್ನು ಬುಕ್ ಎಲ್ಲ ಕೊಟ್ಟಿದ್ರಲ್ಲ, ಅದಕ್ಕೆ ಲೇಬಲ್ ಎಲ್ಲ ತಂದಿದ್ವಿ. ಅದನ್ನ ಹಚ್ಚೋಣ ಅಂದ್ಬಿಟ್ಟು ಹಚ್ತಾ ಇದ್ವಿ. ನೋಡಿ, ಎಷ್ಟೊಂದ್ ಬುಕ್ಸ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಏನೇನೋ ನಂಬರ್ಸ್ ಅಂತೆ, ಬರ್ಡ್ಸ್, ಅನಿಮಲ್ಸ್ ಏನೇನೋ ಇದೆ. ಮತ್ತೆ ಆಕ್ಟಿವಿಟಿ ಬುಕ್ ಎಲ್ಲ ಇತ್ತು. ಎಲ್ಲದಕ್ಕೂ ಒಂದು ಲೇಬಲ್ ಹಚ್ಬಿಟ್ಟು ಹೆಸರು ಬರಿತಾ ಇದ್ದೆ. ಇದನ್ ಮಾಡೋವಾಗ ನಮ್ದು ಪ್ರೈಮರಿ ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಲ್ಲ, ಬೈಂಡ್ ಹಾಕೋದು, ಅದೆಲ್ಲ ನೆನಪಾಯ್ತು. ಒಂಥರ ಅದನ್ನೆಲ್ಲ ವಾಪಸ್ ನಮ್ಗೆ ಏನೋ ಒಂಥರ ರಿಫ್ರೆಶ್ ಅನ್ಸುತ್ತೆ. ಅವಾಗ ಬ್ಯಾಕ್ ಟು ಓಲ್ಡ್ ಡೇಸ್ ಅಂತ ಏನೋ ಒಂಥರ ಖುಷಿ ಆಗುತ್ತೆ ಮಾಡೋವಾಗ. ಮತ್ತೆ ಈ ತರ ಅಂದ್ರೆ ಆಸ್ ಎ ಪೇರೆಂಟ್ ಆಗಿ ಈ ತರ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಅದು ಇನ್ನೊಂದ್ ತರ ಖುಷಿ ಕೊಡುತ್ತೆ. ನಮ್ಗೆ ಮೊದ್ಲು ನಮ್ಮ ಮನೇಲಿ ಅಮ್ಮನೋ ಅಕ್ಕನೋ ಯಾರೋ ಹಾಕ್ತಾ ಇದ್ರು. ಇವಾಗ ನಾವು ಆ ತರ ಆಗ್ತಾ ಇದೀವಲ್ಲ ಅಂತ ಅದ್ ಇನ್ನೊಂದ್ ತರ ಖುಷಿ ಕೊಡುತ್ತೆ. ಹಾಗೆ ನೆಕ್ಸ್ಟ್ ಡೇನು ಕೂಡ ಹಾಗೆ ಅಳ್ತಾ ಹೋದ. ಯಾಕಂದ್ರೆ ಅವ್ನಿಗೊಂದು ಐಡಿಯಾ ಬಂದಿತ್ತು ಎಲ್ಲಿಗೆ ಹೋಗ್ತೀವಿ ಅಂತ. ಕಂಟಿನ್ಯೂ ಆಯ್ತು ಹಾಗೆ ಒಂದ್ 2-3 ದಿನ. ಆಮೇಲೆ ನೆಕ್ಸ್ಟ್ ಒಂದ್ 3 ದಿನ ಆದ್ಮೇಲೆ ನಾನು ಕರಿಯಕ್ಕಂತ ಹೋಗಿದ್ದೆ ಸ್ಕೂಲಿಗೆ ಹೋದಾಗ. ಅವಾಗ ನೋಡಿ ಹೇಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಖುಷಿಯಾಗೇ ಇದ್ದ. ಅಲ್ಲಿ ಆಟ ಆಡೋದೆಲ್ಲ ಇತ್ತು, ಜಾರ್ಬಂಡೆ ಎಲ್ಲ. ಹಾಗೆ ಹೊರಗಡೆ ಕಾಯ್ತಾ ಇದೀನಿ. ಅವ್ರು ಕರಿಯಕ್ ಹೋಗಿದ್ದಾರೆ ಒಳಗಡೆ. ಬಾಗಿಲು ಹಾಕೇ ಇಟ್ಟಿರ್ತಾರೆ, ತೆಗಿಯಲ್ಲ ಆತರ. ಇವನ್ ನಾವ್ ಪೇರೆಂಟ್ಸ್ ಇದ್ರು ಕೂಡ ಬಾಗಿಲು ತೆಗಿಯಲ್ಲ ಅವರು ಫುಲ್ಲು. ನೋಡಿ ಬಂದ, ನೋಡಿ ಫುಲ್ ಖುಷಿಯಲ್ಲಿದ್ದಾನೆ. ಬಂದ್ಯಾ? ಬ್ಯಾಗ್ ಬೇಡವಾ ಪಾಪುಗೆ? ಥ್ಯಾಂಕ್ ಯು ಹೇಳೋ. ಥ್ಯಾಂಕ್ ಯು. ಆಟ ಆಡದ್ನ ಇವತ್ತು? ಕೂಗಿದ್ನಾ? ಹಠ ಮಾಡಿದ್ನಾ? ಇಲ್ಲ, ಸ್ವಲ್ಪ ಅರ್ಥ ಮಮ್ಮಿ ಬೇಕು ಅಂತ. ಆಮೇಲೆ ಸರಿ ಅದ. ಥ್ಯಾಂಕ್ ಯು. ಹೋಗೋಣ ಹೋಗೋಣ. ಸ್ಕೂಲ್ ಮುಗೀತಾ? ಹಾಗೆ ವೀಕ್ಲಿ ಒನ್ಸ್ ಹೋಮ್ ವರ್ಕ್ ಅಂತ ಕೊಡ್ತಾರೆ. ಹಾಗೆ ಜಸ್ಟ್ ಕಲರಿಂಗ್ ಮಾಡೋದು, ಅವ್ರೇನ್ ಆಕ್ಟಿವಿಟಿ ಮಾಡ್ತಾರೆ ಆ ತರ. ಉಳಿದಿದ್ದೆಲ್ಲ ಸ್ಕೂಲಲ್ಲೇ ಮಾಡಿಸ್ತಾರೆ. ಹಾಗಾಗಿ ನಿಮ್ಗೆ ಹಾಗೆ ಕಲರ್ ಮಾಡೋದು ಅಂತ ಕ್ರೇಯನ್ಸ್ ಕಲರ್ಸ್ ಅಂತ ಕೊಟ್ಟಿದ್ರು ಹೋಮ್ ವರ್ಕ್. ಹಾಗೆ ಅದನ್ನ ಮಾಡ್ಸೋಣ ಅಂತ ಕುತ್ಕೊಂಡೆ. ಹಾಗೆ ರಿಪಬ್ಲಿಕ್ ಡೇಗೆ ಆಕ್ಟಿವಿಟಿ ಮಾಡಿಸಿದ್ರು ಶೀಟ್ ಅಲ್ಲಿ. ಬಲಕೈ ಯಾವ ಕೈ? ರೈಟ್ ಹ್ಯಾಂಡ್. ರೆಡ್ ಕಲರ್ ಕೊಡಿ. ರೆಡ್ ಕಲರ್, ರೆಡ್. ಇದ್ರ ಹಿಡ್ಕೊ. ಇಲ್ಲಿ 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 ಬರಿಬೇಕು ಇದ್ರೊಳಗಡೆ. ಅದು ಫಿಲ್ ಮಾಡಿ ಅದ್ರೊಳಗಡೆ ಮಾಡಿ. ಗುಡ್ ಬಾಯ್. ಇರೋ. ಎ ಫಾರ್ ಆಪಲ್. ಹೀಗೆ ಫಿಲ್ ಮಾಡಬೇಕು. ಹಾಂ ಮಾಡು.
ಸ್ಟಾರ್ಟಿಂಗ್ ಚೆನ್ನಾಗೇ ಮಾಡ್ದ, ಆಮೇಲೆ ಅವ್ನ್ ಚೇಷ್ಟೆ ಶುರು ಮಾಡ್ದ. ಹಾಗೆ ಒಂದ್ 2-3 ಲೆಟರ್ ಕೊಟ್ಟಿದ್ರು, ಅದನ್ನೇ ಮಾಡಿಸ್ತಾ ಇದ್ದೆ. ಫಸ್ಟ್ ಟೈಮ್ ಅಲ್ವಾ, ಚೆನ್ನಾಗೇ ಮಾಡ್ದ. ಅದಕ್ಕೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಆದ್ರೂ ಮದ್ಮಧ್ಯದಲ್ಲಿ ಒಂದೊಂದ್ಸಲ ಚೇಷ್ಟೆ ಮಾಡ್ತಾ ಇದ್ದ. ಪಾಪು ಹಾಯ್ ಅಲ್ಲ ಹಾಯ್ ಅಲ್ಲಿ ಕರಿತಿದ್ದೆ. ಒಂದು ಹಾಯ್ ಮಾಡಲ್ಲ. ಚೊಪ್ಪ ಇರು ಕೇಳಿಸ್ತಾ? ಚೊಪ್ಪ ಇರು ಅಂತ. ಯಾವ್ದು ಪಿಂಕ್ ಕಲರ್? ಮಧ್ಯದಲ್ಲಿ ಅಪ್ಪ ಕರೆದ್ರು ಡಿಸ್ಟರ್ಬ್ ಮಾಡ್ಬೇಡ ಅನ್ನೋ ತರ ಸ್ವಲ್ಪ ಇರು ಅಂತ ಹೇಳ್ತಿದ್ದ. ಏನೋ ಒಟ್ನಲ್ಲಿ ಒಂಥರ ಹೊಸ ಫೀಲಿಂಗು, ಚೆನ್ನಾಗಿತ್ತು. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.